ನಿಲ್ಸೋದಿಲ್ಲ. ಪ್ಲಾನ್ ಬಿ ಮೊರೆ ಹೋಗ್ತಾರೆ. ಪ್ಲಾನ್ ಬಿ ಮೊರೆ ಹೋದ್ರೆ ಅಲ್ಲೂ ಕೂಡ ಏನು ಸಕ್ಸಸ್ ಸಿಗ್ಲಿಲ್ಲ ಅಂತಂದ್ರೆ ಅನಾಮಿಕ ಶಿಕ್ಷೆಯನ್ನ ತೆಗೆದುಕೊಳ್ಳೋದಕ್ಕೆ ರೆಡಿ ಇರಬೇಕಾಗುತ್ತೆ. ಎಲ್ಲದಕ್ಕೂ ರೆಡಿ ಇರಬೇಕಾಗುತ್ತೆ. ಖಂಡಿತವಾಗ್ಲೂ ರೆಬೆಲ್ ಟಿವಿ ಅಲ್ಲಿ ಏನೇನು ಆಗ್ತಾ ಇದೆ ಪ್ರತಿಯೊಂದು ಹಂತದ ಕ್ಷಣದ ಅಪ್ಡೇಟ್ಸ್ ಗಳನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಪ್ರತಿ ಕ್ಷಣದ ಅಪ್ಡೇಟ್ಸ್ ಗಳನ್ನು ಕೂಡ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ದಿವೀತ್, ಯಾಕಂತ ಹೇಳಿದ್ರೆ ಇನ್ ಕೇಸ್ ಸಿಗದೆ ಹೋದ್ರೆ ಏನಾಗಬಹುದು ಅಂತ. ಆತನ ವಿರುದ್ಧ ಶಿಕ್ಷೆ ಆಗತ್ತೆ. ಆತನ ಬೆಂಗಾವಲ್ ಆಗಿ ಯಾರು ನಿಂತಿದ್ದಾರೆ ಅವರಿಗೂ ಕೂಡ ಈ ಶಿಕ್ಷೆ ಪ್ರಕಟ ಆಗತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಸಮಯ ವೇಸ್ಟು, ದುಡ್ಡು ವೇಸ್ಟು, ಅದರಲ್ಲೂ ಕೂಡ ಕಾಡು ಮೇಡು ಜಾಗ ಅಲ್ಲೆಲ್ಲ ಅಗಿಯುವಂತ ಪರ್ಮಿಷನ್ ಕೂಡ ತಗೊಂಡು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. SIT ರಚನೆ ಮಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಆತನ ವಿರುದ್ಧ ಶಿಕ್ಷೆ ಆಗುತ್ತೆ. ಇಲ್ಲಿ ಆತ ಇಷ್ಟೆಲ್ಲ ಗೊತ್ತಿದ್ರು ಕಾನ್ಫಿಡೆನ್ಸ್ ಅಲ್ಲಿ ನಾನು ಮತ್ತೆ ತೋರಿಸ್ತೀನಿ ಬುಡೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ ಅಲ್ಲೇನೋ ಆಗಿರುತ್ತೆ ಅನ್ನುವಂಥದ್ದು ಜನರಲ್ ಕೂಡ ಡೌಟ್. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ ಅನಾಮಿಕ. ಯಾಕೆ ಒಂದ್ರಲ್ಲಿ ಸಿಗ್ಲಿಲ್ಲ ಅಂದಾಗ ಈಗ ಉದಾಹರಣೆಗೆ ನಾವು ಏನೋ ಒಂದು ಚೆಕ್ ಮಾಡಿಸ್ತಾ ಇದ್ದಾರೆ, ನಾವೇನೋ ಒಂದು ಆರೋಪ ಮಾಡ್ತಿರ್ತೀವಿ, ಆರೋಪವನ್ನ ಸ್ಪಾಟ್ ಅಲ್ಲೇ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದು ಪ್ರೂವ್ ಆಗ್ತಿಲ್ಲ ಅಂದಾಗ ಎಂಥವ್ರಿಗೂ ಕೂಡ ಡವಡವ ಶುರುವಾಗುತ್ತೆ, ಎಂಥವ್ರಿಗೂ ಕೂಡ ಭಯ ಶುರುವಾಗುತ್ತೆ, ಎಂಥವರು ಕೂಡ ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಳ್ತಾರೆ. ಆದ್ರೆ ಈ ಭೀಮಾ ಅನ್ನೋ ಹೆಸರಿನ ಅನಾಮಿಕ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಕಾನ್ಫಿಡೆನ್ಸ್ ಕೂಡ ಕಳೆದುಕೊಂಡಿಲ್ಲ. ಕಾನ್ಫಿಡೆನ್ಸ್ ಅನ್ನ ಹಾಗೆ ಇಟ್ಕೊಂಡಿದ್ದಾನೆ. ಓಕೆ, ಇಲ್ಲಿ ಸಿಗಲಿಲ್ವಾ, ನಡೀರಿ ಮತ್ತೊಂದ್ರಲ್ಲಿ ಸಿಗಬಹುದು. ಯಾಕಂತಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ, ಇಲ್ಲಿ 13 ಜಾಗವನ್ನು ಕೂಡ ಏನು ಗುರುತಿಸಿದ್ದಾರೆ, 13 ಜಾಗವನ್ನು ಕೂಡ ತೆಗಿತಾರೆ. ಆಮೇಲೆ ಇನ್ನೆಷ್ಟು ಗುರುತಿಸ್ಲಿಕ್ಕೆ ಇದೆಯಲ್ಲ ಅದನ್ನೂ ಕೂಡ ತೆಗಿತಾರೆ. ಯಾಕಂತಂದ್ರೆ ಅಸಮಾಧಾನ ಆಗ್ಲೇಬಾರ್ದು. ಯಾರಿಗೂ ಅಸಮಾಧಾನ ಆಗಬಾರ್ದು, ಜನರಿಗೂ ಅಸಮಾಧಾನ ಆಗಬಾರ್ದು, ಅಸಮಾಧಾನ ಆಗಬಾರ್ದು. ಆಮೇಲೆ SIT ತಂಡಕ್ಕೂ ಅಸಮಾಧಾನ ಆಗಬಾರ್ದು, SIT ರಚಿಸಿರುವಂತ ಸರ್ಕಾರಕ್ಕೂ ಅಸಮಾಧಾನ ಆಗಬಾರ್ದು. ಸೊ ಇಲ್ಲಿ ಅಸಮಾಧಾನ ಯಾರಿಗಾಗಬೇಕು? ತಪ್ಪು ಮಾಡಿದವರಿಗೆ, ಅವರಿಗಾಗಬೇಕು, ಅವರಿಗೆ ಪುಕ ಪುಕ ಅನ್ಬೇಕು, ಅವರಿಗೆ ಡವಡವ ಅನ್ಬೇಕು ಹೊರತು ಇಲ್ಲಿ ಯಾರು ಆರೋಪ ಮಾಡ್ತಿದ್ದಾರೋ ಅವರಿಗೆ ಡವಡವ ಆಗಬಾರದು. ಒಂದು ವೇಳೆ ಅವರಿಗೆ ಡವಡವ ಆಗ್ತಾ ಇದೆ ಅಂದ್ರೆ ತಪ್ಪು ಮಾಡಿದವರಿಗೆ ಆರಾಮಾಗಿರ್ತಾರೆ. ಒಂದು ವೇಳೆ ಅನಾಮಿಕನಿಗೆ ಡವಡವ ಶುರುವಾಗ್ತಾ ಇದೆ ಅಥವಾ ಅನಾಮಿಕರನ್ನ ಕರೆಸಿದವರಿಗೆ, ಅನಾಮಿಕನ ಪರ ನಿಂತವರಿಗೆ ಡವಡವ ಶುರುವಾಗ್ತಾ ಇದೆ ಅಂದ್ರೆ ಇದು ಒಂದು ಸುಳ್ಳು ಆರೋಪ ಅಂತ ಸಾಬೀತಾಗುತ್ತೆ. ಶಿಕ್ಷೆ ತೆಗೆದುಕೊಳ್ಳೋದಕ್ಕೆ ಈ ಅನಾಮಿಕ ಸಿದ್ಧನಾಗಿರ್ಬೇಕಾಗುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಕೇವಲ ಒಂದೇ ಒಂದು ಏನೋ ಆ ಗುಂಡಿ ತೋರಿಸಿದ್ರಲ್ಲ, ಜಾಗ ತೋರಿಸಿದ್ರಲ್ಲ, ಅದಕ್ಕೆ ಸೀಮಿತ ಆಗೋದಿಲ್ಲ, ನಿರ್ಧಾರ ಮಾಡಕ್ಕಾಗಲ್ಲ. ಸೊ ಜನರು ಕೂಡ ನೀವು ಅನ್ಯತಾ ಭಾವಿಸಬೇಡಿ, ಜನರು ಕೂಡ ನೀವು ತಪ್ಪು ತಿಳುವಳಿಕೆ ಬೇಡ. ಅಯ್ಯೋ ಸಿಗ್ಲೇ ಇಲ್ವಲ್ಲ, ಸುಳ್ಳು ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ದೊಡ್ಡ ಮಟ್ಟಕ್ಕೆ ಇದನ್ನ ಮಾಡಿದ್ರೆ ಮತ್ತೆ ತನಿಖೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಯ ಆಗುತ್ತೆ, ತನಿಖೆ ಮಾಡೋರಿಗೆ ಕಷ್ಟ ಆಗುತ್ತೆ. ಕಾನ್ಫಿಡೆನ್ಸ್ ಕಳೆದುಕೊಂಡ್ರೆ, ಒಂದು ವೇಳೆ ಸತ್ಯಾಂಶ ಅನ್ನೋದೇನಾದ್ರೂ ಇದ್ರೆ, ತಪ್ಪುಗಳು ನಡೆದಿದ್ರೆ ಮತ್ತೆ ಮುಚ್ಚುವಂತ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಮೆಂಟ್ಗಳು ಮಾಡೋ ಮುಖಾಂತರನೋ, ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವ ಮುಖಾಂತರನೋ, ಏನು ಇಲ್ಲ ಅಲ್ಲಿ ಏನು ಸಿಗಲಿಲ್ಲ ಅಂತ ಈಗಲೇ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾವು ಕೂಡ ರೆಬೆಲ್ ಟಿವಿ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಸಿಕ್ಲಿಲ್ಲ ಅಂತಂದ್ರೆ ಇದೇ ರೆಬೆಲ್ ಟಿವಿ ಏನ್ ಹೇಳಬೇಕು ಅಂತ ನಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಸತ್ಯದ ಪರವಾಗಿ ಯಾವತ್ತೂ ಕೂಡ ರೆಬೆಲ್ ಟಿವಿ ಇರುವಂತದ್ದು, ಸಾಮಾಜಿಕ ನ್ಯಾಯಕ್ಕಾಗಿ ಇರುವಂತದ್ದು. ಸೊ ಈಗ ಸುದ್ದಿ ತರ ಪ್ರಕಟ ಮಾಡ್ತಾ ಇದ್ವಿ. ಜೊತೆಗೆ ಇನ್ನೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ 13 ಸ್ಥಳವನ್ನ ಗುರುತಿಸಿದ್ದಾರೆ ಈ ಅನಾಮಿಕ. ಸೊ ಇಂಥ ಸಂದರ್ಭದಲ್ಲಿ ಅವೆಲ್ಲ ಪ್ಲೇಸ್ಗಳಲ್ಲೂ ಕೂಡ ಈಗ ಅಗಿಯುವಂತ ಪ್ರಕ್ರಿಯೆ ನಡೆಸಲಾಗುತ್ತೆ. ಸೊ ನಿನ್ನೆ ಬೆಳಿಗ್ಗೆಯಿಂದ SIT ಸಿಬ್ಬಂದಿಗಳಿಂದ ಶೋಧ ಕಾರ್ಯ ಆರಂಭಗೊಂಡಿದೆ. ಅದಾದ ನಂತರ ಮೊದಲ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಯಿತು, ಅಗದಾಯಿತು. JCB ಬಳಸಬೇಕು ಅಂದ್ರೆ ಜನರಿಗೆ ಯಾವ ರೀತಿಯಾಗಿ ತಲೆಯಲ್ಲಿದೆ ಅಂತ ಹೇಳಿದ್ರೆ, JCB ಬಳಸಿದ್ರೆ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ. ಸೊ ಒಂದಿಷ್ಟು ಪ್ರದೇಶಗಳನ್ನ ಅಗಿಬಹುದು ಅಂತ. ಆದ್ರೆ ಇಲ್ಲಿ ಕಾರ್ಮಿಕರನ್ನ ಬಳಸ್ಕೊಂಡು ಅಗದ್ರೆ ಇನ್ ಕೇಸ್ ಅಸ್ಥಿ ಪಂಜರಕ್ಕೆ ಯಾವುದೇ ರೀತಿ ಅನಾಹುತ ಆಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು FSL ರಿಪೋರ್ಟಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಈ ಹಾರೆ ಪಿಕಾಸಿಯನ್ನ ಬಳಸ್ಕೊಂಡು ಮೆಲ್ಲಕ್ಕೆ ತೆಗಿತಾರೆ. ಇನ್ ಕೇಸ್ ಆ ಬಾಡಿ ಅಂದ್ರೆ ಅಸ್ಥಿಪಂಜರ ಸಿಕ್ಕಂತ ಸಂದರ್ಭದಲ್ಲೂ ಆ ಬ್ರಷ್ ಎಲ್ಲ ಬರುತ್ತಲ್ಲ, ಅದ್ರಲ್ಲಿ ಧೂಳು ಇರಬಾರ್ದು, ಮಣ್ಣು ಇರಬಾರ್ದು. ಆ ನಿಟ್ಟಿನಲ್ಲಿ ಕೂಡ ಅದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ FSL ಟೀಮ್, ಸುಕೋ ಟೀಮ್ ಇದೆ ಅದರ ಜೊತೆಯಲ್ಲಿ. ಸೊ ಇಂಥ ಸಂದರ್ಭದಲ್ಲಿ JCB ಬಳಸಿದ್ರೆ ಒಂದು ಸತಿ JCB ಹಿಟಾಚಿ ಇದು ಅಥವಾ ಯಾರು ಹಾಕ್ಬಿಟ್ಟು ತೆಗೆದು ಬಿಟ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ. ಇನ್ ಕೇಸ್ ಕಟ್ ಆಗ್ಬಿಟ್ರೆ ಅದು ಸಹಜನೋ ಅಸಹಜನೋ ಕೊಲೆ ಅಂತ ಹೇಗೆ ತೀರ್ಮಾನ ಮಾಡೋಕ್ಕಾಗತ್ತೆ? ಸೊ ಈ ನಿಟ್ಟಿನಲ್ಲಿ JCBಯನ್ನ ಬಳಸಬಾರದು ಅಂತ ಹೇಳ್ಬಿಟ್ಟು ಕಾರ್ಮಿಕರ ಮುಖಾಂತರ ಈಗ ತೆಗೆಯುವಂತ ಪ್ರಕ್ರಿಯೆ ನಡೀತು. ನಿನ್ನೆ ಸಾಕಷ್ಟು ತೊಂದರೆ ಆಯಿತು. ಒಂದು ಮಳೆ ಅಡ್ಡಿ ಆಯಿತು, ಇನ್ನೊಂದು ನೀರಿನ ಹೊರತೆ. ಇನ್ ಕೇಸ್ ಏನಾದರೂ ಒಂದು ಸ್ವಲ್ಪ ತೋಡಕ್ಕೆ ಹೋದಂಥ ಸಂದರ್ಭದಲ್ಲಿ, ಅಗಿಯೋಕಂತ ಹೋದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನೀರು ಬಂದ್ಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ಅಗಿಯೋಕೆ ತೊಂದರೆ ಆಯಿತು. ಆದರೆ ನಿನ್ನೆ ನಾವು ಕೂಡ ಫಣೀಂದರ್ ಅಂದ್ರೆ FSL ಎಕ್ಸ್ಪರ್ಟ್ ಅವ್ರ ಜೊತೆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಅವ್ರ ಹತ್ರ ಹೇಳಿದ್ರು, ಇನ್ ಕೇಸ್ ಮೂಳೆಗಳು ಸಿಕ್ತಪ್ಪ, ತಲೆಬುರುಡೆ ಸಿಕ್ತು, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅದನ್ನ FSL ತಂಡ ಅಂದ್ರೆ ತಂತ್ರಜ್ಞರು ಅದನ್ನ
ಅಂದರೆ ಪರಿಗಣನೆ ಮಾಡಿಬಿಟ್ಟು ಅದನ್ನು ಎಕ್ಸ್ಪೋರ್ಟೋ ರಿಪೋರ್ಟೋ ಪ್ರತಿಯೊಂದು ಕೊಡೋಕ್ಕೂ ನಮ್ಮ ತಂಡವು ಕೂಡ ರೆಡಿಯಾಗಿದೆ. ಬೇರೆ ಸ್ಟೇಟಿಗೆ ಕಳಿಸುವಂಥ ಅಗತ್ಯತೆ ಇಲ್ಲ ಅಥವಾ ಬೇರೆ ದೇಶಕ್ಕೂ ಕಳಿಸುವಂಥ ಅಗತ್ಯತೆ ಇಲ್ಲ ಅಂತ ಹೇಳಿದ್ರು. ಕಾದ್ ನೋಡಬೇಕಾಗುತ್ತೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಇನ್ನೊಂದು ಗ್ರಾಫಿಕ್ಸ್ ಲೈನ್ ಮಾಡ್ತಾ ಹೋಗೋಣ. ಗ್ರಾಫಿಕ್ ಲೈನ್ ಮತ್ತೊಂದು ಏನೇನಾಯ್ತು ಅಂತ ಹೇಳಿ ಇನ್ನೊಂದು ಗ್ರಾಫಿಕ್ ಲೈನ್ ಶವಕ್ಕಾಗಿ SIT ಇಂದ ಅಗೆಯುವಿಕೆ. ಸೊ ಏನಾಯ್ತು ನಿನ್ನೆ ಒಂದಷ್ಟು ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಹೋಗೋಣ ಪಟ ಅಂತ ಹೇಳಿ. ನೋಡಿ, ಧರ್ಮಸ್ಥಳದಲ್ಲಿ 13 ಜಾಗವನ್ನು ತೋರಿಸಿದ್ದ ಅನಾಮಿಕ. ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಬಳಿ 13 ಜಾಗವನ್ನು ತೋರಿಸಿದ ಅನಾಮಿಕ 13 ಜಾಗಗಳನ್ನ ನೆಕ್ಸ್ಟ್ ಏನ್ ಮಾಡಿ ಅದು ಗ್ರಾಫಿಕ್ ಲೈನು 13 ಜಾಗಗಳನ್ನ ಸದ್ಯ ಸೀಲ್ ವಶಕ್ಕೆ ಪಡೆದಿದ್ದಾರೆ SIT. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಅಗೆಯುವಿಕೆ ಆಯಿತು. ಪುತ್ತೂರು AC ಅವರು ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಅಗೆಯುವಿಕೆ ಆಯಿತು. ತದನಂತರದಲ್ಲಿ ಅರಣ್ಯ ಇಲಾಖೆಯ 12 ಸಿಬ್ಬಂದಿಗಳ ಮೂಲಕ ಸ್ಥಳ ಅಗೆಯುವಿಕೆ ಆಯಿತು. ಆಮೇಲೆ ಅರಣ್ಯ ಸಿಬ್ಬಂದಿಯಿಂದ ಮಣ್ಣು ತೆಗೆಯುವ ಕಾರ್ಯ ಆಯಿತು. ಗುದ್ದಲಿಗಳ ಮೂಲಕ ಮಣ್ಣು ತೆಗೆದು ಪರಿಶೀಲನೆ ಮಾಡಿದ್ರು. FSL, ಸೋಕೋ, ಪಂಚರು ಮತ್ತು SIT ಅಧಿಕಾರಿಗಳು ಉಪಸ್ಥಿತರಿದ್ದರು. ತಹಶೀಲ್ದಾರ್ ಕೂಡ ಉಪಸ್ಥಿತರಿದ್ದರು. ತಹಶೀಲ್ದಾರ್, ಕಂದಾಯ ಅಧಿಕಾರಿ, ಪಂಚಾಯಿತಿ ಸಿಬ್ಬಂದಿ, ವೈದ್ಯರ ತಂಡ, ವಿಡಿಯೋಗ್ರಾಫರ್ ಸಮ್ಮುಖದಲ್ಲಿ ನಿನ್ನೆ ಶೋಧ ಕಾರ್ಯ ಆಯಿತು. ಇವರೆಲ್ಲರೂ ಕೂಡ ಉಪಸ್ಥಿತಿ ಇದ್ರು. ತಹಶೀಲ್ದಾರ್, ಕಂದಾಯ ಅಧಿಕಾರಿ, ಪಂಚಾಯಿತಿ ಸಿಬ್ಬಂದಿ. ಅವತ್ತು ಮಹಾಜರು ಮಾಡಲಿಕ್ಕೆ ಪೊಲೀಸ್ನವರು ಬರಲಿಲ್ಲ ಅಂದ್ರೆ ಇವರು ಕೂಡ ಎಚ್ಚೆತ್ತುಕೊಳ್ಬೇಕಿತ್ತು. ಇವರು ಅದನ್ನ ತಗೊಳ್ಬೇಕಿತ್ತು ಇನ್ಚಾರ್ಜ್ ಆಗಿ ಒಂದು. ಆಮೇಲೆ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈ ಗುಂಡಿ ತೆಗೆಯುವಾಗ ಏನಾಗುತ್ತೆ ಅಂತಂದ್ರೆ ಗುಂಡಿ ತೆಗೆದು ಏನಾಗುತ್ತೆ, ಈ ಮಲೆನಾಡು ಭಾಗದಲ್ಲಿರೋರಿಗೆ ಒಂದಷ್ಟು ಗೊತ್ತಿರುತ್ತೆ ಇದು ಹೇಗೆ ಅಂತೇಳಿ. ಗುಂಡಿ ತೆಗೆಯುವಂತ ಸಂದರ್ಭದಲ್ಲಿ ತೆಗಿತಾ ನೀರು ಅದರೊಳಗಡೆ ತುಂಬುತ್ತಾ ಹೋಗುತ್ತೆ. ನೀರು ತುಂಬುತ್ತಾ ಹೋಗ್ತಾ ಹೋದ್ರೆ ಒಳಗಡೆ ಮಣ್ಣು ಕೆಳಗಡೆ ಹೋಗ್ತಾ ಹೋಗುತ್ತೆ, ಸಡಿಲಾಗ್ತಾ ಹೋಗುತ್ತೆ, ಮತ್ತೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಳೆ ಬಂದ್ರೆ ಒಂದು ಚೂರು ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತೆ, ಮತ್ತೆ ಕಾರ್ಯಾಚರಣೆ ತಡವಾಗಬಹುದು. ಆದರೆ ಕಾರ್ಯಾಚರಣೆ ಮಾತ್ರ ನಿಲ್ಲೋದಿಲ್ಲ. ನಾವು ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ವಿ, ಮಳೆ ಬರಲಿ, ಮಳೆ ಅಡ್ಡಿ ಆಗಲಿ, ಕಾರ್ಯಾಚರಣೆ ಲೇಟ್ ಆಗುತ್ತೋ ವಿನಃ, ಅಗೆಯುವ ಕಾರ್ಯ ಲೇಟ್ ಆಗುತ್ತೋ ವಿನಃ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ. ಎಸ್ ನಿಕೇಶ್, ಮುಂದಿನ ತನಿಖೆ ಹೇಗಿರುತ್ತೆ ಅನ್ನೋ ಗ್ರಾಫಿಕ್ ಲೈನ್ ನೋಡಿ. ಎಸ್, ಕಂಟಿನ್ಯೂ ಮಾಡಿ. ಯಾವುದಾದ್ರೂ ಅಸ್ಥಿಪಂಜರ ಸಿಕ್ಕಿದ್ರೆ FSLಗೆ ಅದನ್ನ ರವಾನೆ ಮಾಡಲಾಗತ್ತೆ. ಆ ಲೈನ್ನೇ ಹಾಕಿ. ಯಾವುದಾದ್ರೂ ಅಸ್ಥಿಪಂಜರ ಸಿಕ್ಕಿದ್ರೆ FSLಗೆ ರವಾನೆ ಮಾಡಲಾಗತ್ತೆ. ಅದಾದ ನಂತರ ಮೂಳೆ ಅಥವಾ ಕೂದಲು, ಶವದ ಉಗುರುಗಳಿಗಾಗಿ ಹುಡುಕಾಟವನ್ನು ನಡೆಸಲಾಗುತ್ತೆ. ಒಡವೆಗಳು ಅಥವಾ ವಾಚ್, ಉಂಗುರ, ಇತರೆ ವಸ್ತುಗಳಿಗೆ ಹುಡುಕಾಟವನ್ನು ನಡೆಸಲಾಗುತ್ತೆ. ಜೊತೆಗೆ ಸಿಗುವಂಥ ಪ್ರತಿ ವಸ್ತುಗಳು ಕೂಡ FSLಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಏನೇ ಸಿಕ್ಕಿದ್ರು ಕೂಡ ಆತ ಶವವನ್ನು ಹೂತಿಟ್ಟಂಥ ಸಂದರ್ಭದಲ್ಲಿ ಅವರು ಉಂಗುರವನ್ನು ಧರಿಸಿದ್ರೆ ಮೆಟಲ್ ಅದು ಯಾವತ್ತೂ ಕೂಡ ಹಾಳಾಗಲ್ಲ. ಅಥವಾ ಓಲೆ ಇರ್ಬೋದು, ಕಿವಿ ಓಲೆ ಇರ್ಬೋದು, ಮೆಟಲ್ ಇರ್ಬೋದು, ಜೊತೆಗೆ ಬ್ಯಾಗ್ಗಳಿರ್ಬೋದು, ಪುಸ್ತಕ, ಅದೆಲ್ಲ ಹೇಳಿದಾನೆ ಆತ. ಅದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೂಡ FSLಗೆ ರವಾನೆ ಮಾಡಲಾಗುತ್ತೆ. ಗಂಡು ಅಥವಾ ಹೆಣ್ಣು, ವಯಸ್ಸು, ಸಾವಿನ ಕಾರಣಕ್ಕಾಗಿ DNA ಪರೀಕ್ಷೆ ಮಾಡಲಾಗುತ್ತೆ. ಸತ್ತೋಗಿರೋದು ಹೇಗೆ, ಕೊಲೆಯೋ, ಆತ್ಮಹತ್ಯೆನಾ ಅಥವಾ ಗಾಯಗಳಿತ್ತ ಅಂತ ಟೆಸ್ಟ್ ಮಾಡಲಾಗತ್ತೆ. ಈಗ ಮೂಳೆ ಮೇಲೆ ಗಾಯಗಳಿತ್ತ ಅಂತ ಹೇಗೆ ನೀವು ಕೂಡ ಪ್ರಶ್ನೆ ಮಾಡ್ಬೋದು, ಮೂಳೆ ಮೇಲೆ ಹೇಗ್ರಿ ಗೊತ್ತಾಗತ್ತೆ ಅಂತ ಹೇಳ್ಕೊಂಡು FSL ತಜ್ಞರು ಅದಕ್ಕೆ ಹೇಳೋದು, JCPಗಳನ್ನು ಬಳಸಿದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅದೆಲ್ಲಾದರೂ JCP ಟಚ್ ಆದರೆ ಅದರದ್ದು ಬಕೆಟ್ಗಳು ಅಂದರೆ ಮಣ್ಣು ತೆಗಿತಾರಲ್ಲ, ಅದು ಏನಾದರೂ ಟಚ್ ಆದರೆ ಮೂಳೆಗಳು ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ಮನುಷ್ಯರನ್ನೇ ಬಳಸ್ಕೊಂಡು ಮೆಲ್ಲ ತೆಗೆದ್ರೆ ಓಕೆ, ಫೈನ್. ಇನ್ನೊಂದೆಡೆ ಕುರುಗಳು ಸಿಕ್ಕಿದ್ರೆ ತನಿಖೆಗೆ ಪ್ರತ್ಯೇಕ ಟೀಮ್ಗಳನ್ನು ರಚನೆ ಮಾಡಲಾಗುತ್ತೆ. ಒಂದೇ ಟೀಮ್ಗೆ ಇಷ್ಟೆಲ್ಲ ಇಮಿಡಿಯೇಟ್ ಆಗಿ ಅದನ್ನು ತನಿಖೆ ಮಾಡಿಕೊಂಡು ಅದು ರಿಪೋರ್ಟ್ ಕೊಟ್ಟು ಮತ್ತೊಂದು ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತ್ಯೇಕ ಟೀಮ್ಗಳನ್ನು ರಚನೆ ಮಾಡಲಾಗುತ್ತೆ. ಕೊಲೆ, ನಾಪತ್ತೆ ಕೇಸ್ಗೂ ಸಿಗುವ ಅಸ್ಥಿ ಪಂಜರಗಳಿಗೂ ತಾಳೆ ಮಾಡಲಾಗುತ್ತೆ. ಇನ್ ಕೇಸ್ ಕೊಲೆ ಆದರೆ ಅಥವಾ ನಾಪತ್ತೆ ಆದರೆ ಅಂಥ ಸಂದರ್ಭದಲ್ಲಿ ಅಸ್ಥಿ ಪಂಜರಗಳನ್ನು ಇದು ಯಾರದ್ದು ಏನು ಕತೆ ಅಂತ ಹೇಳ್ಕೊಂಡು DNA ಪರೀಕ್ಷೆ ಮಾಡಲಾಗುತ್ತೆ. ಅದನ್ನ ಹುಡುಕುವಂಥ ಪ್ರಯತ್ನ ಆಗುತ್ತೆ. ಇನ್ನೊಂದು ಗಮನಿಸಬೇಕಾಗುತ್ತೆ, ಇನ್ ಕೇಸ್ ಏನಾದರೂ ಮೂಳೆ ಸಿಕ್ಕಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಸ್ಟೇಷನ್ ಅಂದರೆ 2015ರಲ್ಲಿ ಧರ್ಮಸ್ಥಳ ಸ್ಟೇಷನ್ ಆಗಿರುವಂಥದ್ದು. ಅದಕ್ಕೆ ಹಿಂದೆ ಬೆಳ್ತಂಗಡಿ ಸ್ಟೇಷನ್ ಯಾರೆಲ್ಲ ನಮ್ಮ ಮಗಳು, ಮಗನೋ, ತಂದೆನೋ, ತಾಯಿನೋ ಕಾಣೆಯಾಗಿದ್ದಾರಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ